ಆಗ್ತಾ ಇಲ್ಲ, ಡಿಫೆನ್ಸ್ ಮಾಡಿಕೊಳ್ತಿಲ್ಲ, ಹೋಗ್ಲಿ ಫೈಟ್ ಕೊಡೋಕ್ಕೂ ಕೂಡ ರೆಡಿ ಇಲ್ಲ. ಲಕ್ನೋ ಸೂಪರ್ ಜೈಂಟ್ಸ್ ತಂಡ ಅದ್ಯಾಕೋ ಏನು ಆಟಕ್ಕುಂಟು ಲೆಕ್ಕಕ್ಕಿಲ್ಲ ಅನ್ನೋ ಥರ ಪರ್ಫಾರ್ಮ್ ಮಾಡ್ತಿದ್ದಾರೆ. ಮಿನಿಮಮ್ ಸ್ಕೋರ್ನು ಕೂಡ ಅವರಿಂದ ಚೇಸ್ ಮಾಡೋಕೆ ಆಗ್ತಾ ಇಲ್ಲ. ರಾಜಸ್ಥಾನ ವಿರುದ್ಧದ ಪಂದ್ಯದಲ್ಲಿ ಲಕ್ನೋ ಕಂಪ್ಲೀಟ್ ಸರೆಂಡರ್ ಆಯಿತು. ಹೇಗೆ ಅನ್ನೋದನ್ನ ಈ ವಿಡಿಯೋದಲ್ಲಿ ಹೇಳ್ತೀನಿ. ನಾನು ಶಾಂತ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ಲಕ್ನೋದ ಏಕನಾ ಕ್ರಿಕೆಟ್ ಸ್ಟೇಡಿಯಂನಲ್ಲಿ ನಡೆದ ರಾಜಸ್ಥಾನ ವರ್ಸಸ್ ಲಕ್ನೋ ನಡುವಿನ ಪಂದ್ಯದಲ್ಲಿ ಟಾಸ್ ಗೆದ್ದಂತ ಲಕ್ನೋ ತಂಡದ ನಾಯಕ ರಿಷಬ್ ಪಂತ್ ಬೌಲಿಂಗ್ ಅನ್ನ ಚೂಸ್ ಮಾಡಿಕೊಳ್ತಾರೆ. ಹೀಗಾಗಿ ಫಸ್ಟ್ ಬ್ಯಾಟಿಂಗ್ ಮಾಡಿದಂತ ರಾಜಸ್ಥಾನ ರಾಯಲ್ಸ್ಗೆ ಒಳ್ಳೆ ಓಪನಿಂಗ್ ಸಿಗ್ಲಿಲ್ಲ. ಹಂಗು ಹಿಂಗು ಮಾಡಿ ರವೀಂದ್ರ ಜಡೇಜಾ 150ರ ಗಡಿ ದಾಟಿಸ್ತಾರೆ. 6 ವಿಕೆಟ್ ನಷ್ಟಕ್ಕೆ 159 ರನ್ಗಳನ್ನ ಕಲೆ ಹಾಕುತ್ತೆ ತಂಡ. ಸೊ ಅಲ್ಲಿಗೆ 160 ರನ್ಗಳ ಟಾರ್ಗೆಟ್ ಅನ್ನ ಬೆನ್ನತ್ತಿದಂತ ಲಕ್ನೋ ಈಸಿಯಾಗಿ ಗೆಲ್ಲುತ್ತೆ ಅನ್ಕೊಂಡ್ರೆ ಅವ್ರು ಈಸಿಯಾಗಿ ಸೋಲ್ತಾರೆ ಅಂತ ಯಾರು ಅನ್ಕೊಂಡಿರ್ಲಿಲ್ಲ. ಸೊ ಯಾಕೆ, ಎಲ್ಲಿ ಎಡವಟ್ಟಾಯ್ತು ಅನ್ನೋದನ್ನ ನೋಡ್ತಾ ಹೋಗೋಣ. ಬ್ಯಾಟಿಂಗ್ ಆರಂಭ ಮಾಡಿದಂತ ರಾಜಸ್ಥಾನಕ್ಕೆ ನಿರೀಕ್ಷಿತ ಓಪನಿಂಗ್ ಸಿಕ್ಕಿರ್ಲಿಲ್ಲ. ಸೊ ರಾಜಸ್ಥಾನ ಕೂಡ ಒನ್ ಆಫ್ ದಿ ಮೋಸ್ಟ್ ಡೇಂಜರಸ್ ಓಪನರ್ಗಳಿರುವಂತ ತಂಡ. ಸೊ ಫಸ್ಟ್ ಬ್ಯಾಟಿಂಗ್ ಅನ್ನು ಆರಂಭ ಮಾಡಿದಾಗ ವೈಭವ್ ಸೂರ್ಯವಂಶಿ ಹಾಗೆ ಯಶಸ್ವಿ ಜೈಸ್ವಾಲ್ ಕಡೆಯಿಂದ ಅದ್ಭುತವಾದ ಬ್ಯಾಟಿಂಗ್ ಬರುತ್ತೆ. ಯಾಕಂದ್ರೆ ಇವರು ಪವರ್ ಪ್ಲೇ ಹೀರೋಗಳು. ಪವರ್ ಪ್ಲೇನಲ್ಲೇ ಇಡೀ ಪಂದ್ಯದ ದಿಕ್ಕನ್ನೇ ಬದಲಿಸುವಂತೆ ಬ್ಯಾಟಿಂಗ್ ಅನ್ನ ಮಾಡ್ತಾರೆ. ಆದ್ರೆ ಲಕ್ನೋದ ಬೌಲರ್ಗಳ ಅಬ್ಬರದಲ್ಲಿ ಇವರಿಬ್ಬರನ್ನು ಕೂಡ ಆರಂಭದಲ್ಲೇ ಕಟ್ಟಿ ಹಾಕ್ತಾರೆ. ಸೊ ಓಪನಿಂಗ್ ಸರಿಯಾಗಿ ಸಿಗ್ಲಿಲ್ಲ. ಬ್ಯಾಕ್ ಟು ಬ್ಯಾಕ್ ವಿಕೆಟ್ಗಳನ್ನ ತೆಗಿತಾ ಹೋಗ್ತಾರೆ ಲಕ್ನೋ ಬೌಲರ್ಗಳು. ಸೊ ಹೀಗಾಗಿ ರಾಜಸ್ಥಾನಕ್ಕೆ ಯಾವ ಬಿಗ್ ಪಾರ್ಟ್ನರ್ಶಿಪ್ ಕೂಡ ಬರಲಿಲ್ಲ, ಬಿಗ್ ಇನ್ನಿಂಗ್ಸ್ ಕೂಡ ಯಾರಿಂದಲೂ ಬರಲಿಲ್ಲ. ಸೊ ಲಕ್ನೋ ಪರ ಮಯಾಂಕ್ ಯಾದವ್ ಮಾತ್ರನೇ ದುಬಾರಿ ಆಗ್ತಾರೆ. 56 ರನ್ಗಳನ್ನ ಬಿಟ್ಕೊಡ್ತಾರೆ, ಅದು ಕೂಡ 14ರ ಎಕಾನಮಿಯಲ್ಲಿ. ಉಳಿದವ್ರು ಯಾರು ಕೂಡ ಲಕ್ನೋ ಪರ ಬೌಲರ್ಗಳು ಇಷ್ಟೊಂದು ಎಕ್ಸ್ಪೆನ್ಸಿವ್ ಆಗಿರ್ಲಿಲ್ಲ. ಇನ್ನು ರವೀಂದ್ರ ಜಡೇಜಾ 43 ರನ್ ಗಳಿಸಿದ್ದೆ ಮಿನಿಮಮ್ ಹೈಯೆಸ್ಟ್ ಸ್ಕೋರ್ ಆಯಿತು. ಸೊ ಒಂದು ದಾಖಲು ಮಾಡೋಕೆ, ಚೇಸಿಂಗ್ ಮಾಡಲಿಕ್ಕೆ ಒಂದು ಮಿನಿಮಮ್ ಸ್ಕೋರ್ ಅನ್ನು ದಾಖಲು ಮಾಡೋಕೆ ರಾಜಸ್ಥಾನಕ್ಕೆ ಸಾಧ್ಯವಾಯಿತು. ಇನ್ನು ಕಡಿಮೆ ಅಂಕ ಇದೆ, ಕಡಿಮೆ ಸ್ಕೋರ್ ಇದೆ. ಸೊ ಇದನ್ನ ಟಾರ್ಗೆಟ್ ಅನ್ನ ಚೇಸ್ ಮಾಡಬಹುದು ಲಕ್ನೋ ಅನ್ಕೊಂಡ್ರೆ, ಚೇಸಿಂಗ್ ಆರಂಭ ಮಾಡಿದಂತ ಲಕ್ನೋ ಪರ ಬ್ಯಾಟರ್ಗಳು ಪೆವಿಲಿಯನ್ ಪರೇಡ್ ನಡೆಸ್ತಾರೆ. ಸೊ ಅಲ್ಲಿ ಬೋರ್ಡ್ ಅಲ್ಲಿರುವಂತಹ ನಂಬರ್ ಅನ್ನ ನಾವು ಚೇಸ್ ಮಾಡಕ್ ಬಂದೇ ಇಲ್ಲ. ನಮ್ದೇನಿದ್ರು ಕೂಡ ಪೆವಿಲಿಯನ್ ಅಲ್ಲಿ ಕೂತ್ಕೊಂಡು ಅಥವಾ ಡಗ್ಔಟ್ ನಲ್ಲಿ ಕೂತ್ಕೊಂಡು ನಾವು ಓನ್ಲಿ ಮ್ಯಾಚ್ ಅನ್ನ ನೋಡೋಕಷ್ಟೇ ಬಂದಿದ್ದೀವಿ ಅನ್ನೋ ತರದಲ್ಲಿ ಲಕ್ನೋ ಪರ ಆರಂಭಿಕ ಬ್ಯಾಟರ್ಗಳು ಒಬ್ಬರಾದ್ಮೇಲೆ ಒಬ್ರು ಬರೋದು ಹೋಗೋದು ಹಿಂಗೆ ಆಗೋಗುತ್ತೆ, ಪರೇಡ್ ನಡೆಸ್ತಾರೆ. ಅದು ಯಾವ ಮಟ್ಟಿಗೆ ಅಂತಂದ್ರೆ 0 ರನ್ಗಳನ್ನ ಅಂದ್ರೆ ಡಕ್ಔಟ್ ಕಲೆ ಹಾಕೋದ್ರಲ್ಲೂ ರೇಸಿಗೆ ಬಿದ್ದವ್ರು ಅಂತ ಆಡಿದ್ದಾರೆ. ಸೊ ಆಯುಷ್ ಬದೋನಿನ ಓಪನರ್ ಆಗಿ ಕಳಿಸ್ತಾರೆ. ಆಯುಷ್ ಬದೋನಿ ಫಸ್ಟ್ ಓವರ್ನಲ್ಲೇ ರನ್ ಔಟ್, ಅಂದ್ರೆ ಅವರು ರನ್ ಇರ್ಲಿಲ್ಲ ಬಟ್ ತಗೊಳಕ್ ಹೋಗಿ ಅದು ಅದ್ಭುತವಾಗಿ ರನ್ಔಟ್ ಮಾಡುವಲ್ಲಿ ಯಶಸ್ವಿ ಆಗುತ್ತೆ ರಾಜಸ್ಥಾನ. ಸೊ ಅಲ್ಲಿ ಮೊದಲ ಎಸೆತದಲ್ಲಿ ಬದೋನಿ ರನ್ ಔಟ್. ಇನ್ನು ಪಂತ್ ಬರ್ತಾರೆ. ರಿಷಬ್ ಪಂತ್ ಲಾಸ್ಟ್ ಇಯರ್ನಿಂದ ಸ್ಟ್ರಗಲ್ ಕಾಣ್ತಾನೆ ಇದೆ ಅವರ ಬ್ಯಾಟಿಂಗ್ ನಲ್ಲಿ. ಅದೇನು 27 ಕೋಟಿ ಕೊಟ್ಟು ತಗೊಂಡಿದ್ದೆ ಅವರಿಗೆ ಬಹುಶಃ ಮುಳುವಾಯ್ತು ಅಥವಾ ಏನಾಯ್ತೋ ಗೊತ್ತಿಲ್ಲ. ಪಂತ್ ಕಡೆಯಿಂದ ಬಿಗ್ ಇನ್ನಿಂಗ್ಸ್ ಬರ್ತಾ ಇಲ್ಲ. RCB ವಿರುದ್ಧ ಲಾಸ್ಟ್ ಇಯರ್ 1 ಸೆಂಚುರಿ ಬಿಟ್ರೆ ಅನಂತರದಲ್ಲಿ ಯಾವುದೇ ರೀತಿಯಾದಂಥ ಮಿನಿಮಮ್ ಸ್ಕೋರ್ ಬಂದರೂ ಕೂಡ ಅಲ್ಲಿ ಸ್ಟ್ರೈಕ್ ರೇಟ್ ಕಂಪ್ಲೀಟ್ ಆಗಿ ಹಳ್ಳ ಹಿಡಿದಿದೆ. ನೆನ್ನೆ ಮ್ಯಾಚಲ್ಲಿ 3 ಬಾಲ್ಗಳನ್ನ ಫೇಸ್ ಮಾಡಿ ಮತ್ತೆ 0ಗೆ ಔಟ್. ಇನ್ನು ಏಡಮ್ ಮಾರ್ಕ್ರಮ್ ಖಾತೆ ತೆರೆಯದೆ ಅವರು ಕೂಡ ಔಟ್ ಆಗ್ತಾರೆ 6 ಬಾಲ್ಗಳನ್ನ ಫೇಸ್ ಮಾಡಿ. ಸೊ ಅಲ್ಲಿ ರನ್ಸ್ ಹೆಚ್ಚಾಗ್ತಿರ್ಲಿಲ್ಲ, ವಿಕೆಟ್ಸ್ ಮಾತ್ರ ಹೆಚ್ಚಾಗ್ತಾನೆ ಹೋಗ್ತಾ ಇತ್ತು. ಮಿಚೆಲ್ ಮಾರ್ಷ್ 55, ನಿಕೋಲಸ್ ಪೂರನ್ 22 ರನ್ ಗಳಿಸಿದ್ದೆ ಹೈಯೆಸ್ಟ್ ಸ್ಕೋರ್ ಆಯಿತು ಲಕ್ನೋ ಪರ. ಅಂತಿಮವಾಗಿ 18 ಓವರ್ಗಳಲ್ಲಿ ಆಲ್ ಔಟ್ ಆಗ್ತಾರೆ. ಸೊ 40 ರನ್ಗಳಿಂದ ತಂಡ ಸೋಲನ್ನ ಕಾಣುತ್ತೆ. ಸೊ ರಾಜಸ್ಥಾನ ಪರ ಯಾರು ಕೂಡ 8ರ ಮೇಲೆ ರನ್ಗಳನ್ನ ಕೊಡ್ಲಿಲ್ಲ ಬೌಲರ್ಗಳು. ಸೊ ರಾಜಸ್ಥಾನ ಪರ ಬೌಲಿಂಗ್ ಕೂಡ ಅದ್ಭುತವಾಗಿತ್ತು, ಅದನ್ನು ಕೂಡ ಒಪ್ಕೊಳ್ಬೇಕಿಲ್ಲಿ. ಜೋಫ್ರಾ ಆರ್ಚರ್ ಹಾಗೆ ಉಳಿದ ಎಲ್ಲ ಬೌಲರ್ಗಳು ಕೂಡ ಬ್ರೇಕ್ ಥ್ರೂಗಳನ್ನ ತಂದ್ಕೊಡ್ತಾರೆ, ಜೊತೆಗೆ ಬಿಗ್ ಇನ್ನಿಂಗ್ಸ್ ಬರದಂತೆ ನೋಡ್ಕೊಳ್ತಾರೆ. ಸೊ ಕ್ರೆಡಿಟ್ ಇಲ್ಲಿ ರಾಜಸ್ಥಾನಕ್ಕೂ ಕೂಡ ಕೊಡ್ಬೇಕಾಗುತ್ತೆ. ಹೀಗೆ ಲಕ್ನೋ ತಂಡ ಕಂಪ್ಲೀಟ್ ಸರೆಂಡರ್ ಆಗಿ ರಾಜಸ್ಥಾನದ ಮುಂದೆ ಮಂಡಿಯೂರಿತ್ತು. ಬ್ಯಾಟಿಂಗ್ ಅಂತೂ ತೀರಾ ಕಳಪೆಯಾಗಿತ್ತು. ಫೈಟ್ ಕೊಡೋಕೆ ರೆಡಿ ಇರಲಿಲ್ಲ ಅವರು. ತಂಡದ ಪರ್ಫಾರ್ಮೆನ್ಸ್ ನೋಡಿದ ಮೇಲೆ ಸಂಜೀವ್ ಗೋಯಾಂಕ್ ಅಂತೂ ಫುಲ್ ಕನ್ಫ್ಯೂಸ್ ಆಗಿಬಿಟ್ಟಿದ್ದಾರೆ. ಇನ್ಯಾವ ರೀತಿ ಆಡಿಸಿದ್ರೆ ಇವ್ರು ಆಡ್ತಾರೆ, 160 ರನ್ ಕೂಡ ಚೇಸ್ ಮಾಡೋಕ್ಕಾಗಲ್ಲ, ಬಿಗ್ ಹಿಟ್ಟಿಂಗ್ ಬರಲ್ಲ, ಚೇಸಿಂಗ್ ಇಲ್ಲ, ಡಿಫೆನ್ಸಿಂಗ್ ಇಲ್ಲ ಅಂತೇಳಿ ಸ್ವಲ್ಪ ಅವರು ಕೂಡ ಡಿಸ್ಟರ್ಬ್ ಆಗಿದ್ದಾರೆ. ಬಟ್ ಅದನ್ನ ಆನ್ ಫೀಲ್ಡ್ ಅಲ್ಲಿ ತೋರಿಸ್ಕೊಳಕ್ ಹೋಗ್ತಾ ಇಲ್ಲ. ಸದ್ಯ ಈ ಸೀಸನ್ ಅಲ್ಲಿ ಆಲ್ರೆಡಿ 7 ಪಂದ್ಯಗಳನ್ನ ಆಡಿರುವಂತಹ LSG 2ರಲ್ಲಿ ಮಾತ್ರ ಗೆದ್ದು 9ನೇ ಸ್ಥಾನದಲ್ಲಿದೆ. ಪ್ಲೇ ಆಫ್ಗೆ ಸೆಲೆಕ್ಟ್ ಆಗಬೇಕು ಅಂತಂದ್ರೆ ಮುಂದಿನ ಒಂದೊಂದು ಪಂದ್ಯಗಳು ಕೂಡ ಕ್ರೂಷಿಯಲ್ ಆಗ್ತಾ ಹೋಗುತ್ತೆ. ಜೊತೆಗೆ ಮಸ್ಟ್ ವಿನ್ ಗೇಮ್ ಆದ್ರೆ ಮಾತ್ರ ಗೆಲ್ಲೋಕೆ ಸಾಧ್ಯವಾಗುತ್ತೆ. ಇತ್ತ ರಾಜಸ್ಥಾನ ರಾಯಲ್ಸ್ ತಂಡ ಗೆಲುವಿನ ಮೂಲಕ 10 ಅಂಕಗಳೊಂದಿಗೆ ಟಾಪ್ 2ಗೇರಿದೆ. ಜೊತೆಗೆ RCB ತಂಡವನ್ನ ಹಿಂದಿಕ್ಕಿ ಈಗ ನಂಬರ್ 2 ನಲ್ಲಿದೆ. ಪಂಜಾಬ್ ಕಿಂಗ್ಸ್ ತಂಡ ಅನ್ಬೀಟನ್ ಟೀಮ್ ಈಗ ನಂಬರ್ 1 ಪ್ಲೇಸ್ ನಲ್ಲಿದೆ. ಜೊತೆಗೆ ರಾಜಸ್ಥಾನ ರಾಯಲ್ಸ್ ನಂಬರ್ 2ಗೆ ಹೋಗಿದೆ. ಈಗ RCB ತಂಡ 3ನೇ ಸ್ಥಾನದಲ್ಲಿದೆ. ಹೀಗಾಗಿ ಮುಂದಿನ ಒಂದೊಂದು ಪಂದ್ಯಗಳಲ್ಲೂ ಕೂಡ ಆಯಾ ರಿಸಲ್ಟ್ಗಳು ಕೂಡ ಪಾಯಿಂಟ್ಸ್ ಪಟ್ಟಿಯಲ್ಲಿ ವೇರಿಯೇಷನ್ಸ್ ಅನ್ನ ನೋಡ್ತಾ ಹೋಗಬಹುದು. ನಮಸ್ಕಾರ.